ಸೆಂಟರ್ ಆಫ್ ಸೌತ್ ಇಂದ ಸೌತ್ ವೆಸ್ಟ್ ಮತ್ತು ಸೆಂಟರ್ ಆಫ್ ವೆಸ್ಟ್ ಇಂದ ಸೌತ್ ವೆಸ್ಟ್ನ ರೀಜನನ್ನು ನಾವು ನೈಋತ್ಯ ದಿಕ್ಕು ಅಥವಾ ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಈಗ ಹೇಳೋದಾದರೆ ಇಲ್ಲಿ ಬರುವಂಥ ಎನರ್ಜಿ ಫೀಲ್ಡ್ ಕಂಪ್ಲೀಟ್ಲಿ ನೆಗೆಟಿವ್ ಎನರ್ಜಿ ಫೀಲ್ಡ್ ಆಗಿದೆ. ದಟ್ ಈಸ್ ಸೆಂಟರ್ ಆಫ್ ಸೌತಿಂದ ಸೌತ್ ವೆಸ್ಟ್ಗೆ ಬರುವಂಥ ಎನರ್ಜಿ ಫೀಲ್ಡ್ ನೆಗೆಟಿವ್ ಎನರ್ಜಿ ಫೀಲ್ಡ್, ಸೌತ್ ವೆಸ್ಟಿಂದ ವೆಸ್ಟಿಗೆ ಬರುವಂತಹ ಫೀಲ್ಡ್ ಕೂಡ ನೆಗೆಟಿವ್ ಎನರ್ಜಿ ಫೀಲ್ಡ್ ಆಗಿದೆ. ಸೊ ಈ ರೀತಿ ಇದ್ದಾಗ ನಾವು ಏನು ಮಾಡ್ಬೋದು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಸೊ ಈಗ ಸೆಂಟರ್ ಆಫ್ ಸೌತ್ನ ನಾವು ಯಮಸ್ಥಾನ ಅಂತ ಹೇಳ್ತೀವಿ. ಸೆಂಟರ್ ಆಫ್ ಸೌತ್ನ ನಾವು ದಕ್ಷಿಣ ದಿಕ್ಕು ಮತ್ತು ಯಮಸ್ಥಾನ ಅಂತ ಹೇಳಿದಾಗ ಅಲ್ಲಿ ಯಾವುದೇ ರೀತಿಯಾದ ಮುಖ್ಯ ದ್ವಾರಗಳನ್ನು ನಾವು ಇಡುವ ಹಾಗೆ ಇಲ್ಲ. ಮತ್ತು ವಿಂಡೋಸ್ ಆಗಲಿ ಮತ್ತು ಬೇರೆ ರೀತಿಯಾದ ಅಂಡರ್ಗ್ರೌಂಡ್ ಟ್ಯಾಂಕ್ಸ್ ಆಗಲಿ ಮತ್ತು ಟಾಯ್ಲೆಟ್ಸ್ ಆಗಲಿ ಸೌತ್ ವೆಸ್ಟ್ ದಿಕ್ಕಿನಲ್ಲಿ ನಾವು ಇಡೋ ಹಾಗೆ ಇಲ್ಲ. ಸೊ ಇಲ್ಲಿ ಏನೆಲ್ಲ ಇಡ್ಬೋದು ಅಂತ ಹೇಳೋದಾದರೆ, ಒಂದು ಮಾಸ್ಟರ್ ಬೆಡ್ರೂಮ್ನ ನಾವು ನಿರ್ಮಾಣ ಮಾಡ್ಬೋದು. ಸೌತ್ ವೆಸ್ಟ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಇಲ್ಲದಿದ್ದಲ್ಲಿ ನಾವು ಮೇನ್ ಎಂಟ್ರಿ ಆಫ್ ದ ಹೌಸ್ ಆಗಲಿ ಮೇನ್ ಗೇಟ್ ಆಫ್ ದ ಹೌಸ್ ಆಗಲಿ ನಾವು ಇಡೋ ರೀತಿ ಇಲ್ಲ. ಸೊ ಈ ಸೌತ್ ವೆಸ್ಟನ್ನು ನಾವು ನೈಋತ್ಯ ದಿಕ್ಕು ಅಂತ ಯಾಕೆ ಹೇಳ್ತೀವಪ್ಪ ಅಂತ ಹೇಳೋದಾದರೆ, ನಮ್ಮ ಪೂರ್ವಜರೆಲ್ಲ ನೈಋತ್ಯ ಅಂತ ಹೇಳೋದು ಒಂದು ರಾಕ್ಷಸನ ಹೆಸರು. ಸೊ ಈ ನೆಗೆಟಿವ್ ಎನರ್ಜಿ ಫೀಲ್ಡ್ನ ತಿಳ್ಕೊಳ್ಳೋದಕ್ಕೆ ಮಾತ್ರ ಅವರು ಈ ರೀತಿಯಾದ ರಾಕ್ಷಸನ ಹೆಸರನ್ನ ಇಟ್ಟು ನೈಋತ್ಯ ಜಾಗ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಸೊ ಈ ನೈಋತ್ಯ ದಿಕ್ಕಿನಲ್ಲಿ ಏರುಪೇರಾದಾಗ ಅಥವಾ ಡಿಫೆಕ್ಟ್ಸ್ ಆದಾಗ ಯಾವ ರೀತಿ ನಾವು ಆರೋಗ್ಯ ಸಮಸ್ಯೆಗಳನ್ನು ಮತ್ತು ಮಾನಸಿಕ ಸಮಸ್ಯೆಗಳನ್ನು ನೋಡ್ಬೋದು ಅಂತ ನಾನು ಹೇಳ್ತೇನೆ. ಈಗ ಸೌತ್ ವೆಸ್ಟ್ನಲ್ಲಿ ಒಂದು ಹಾಲ್ ಆಗಲಿ ಅಥವಾ ಒಂದು ಕಿಚನ್ ಆಗಲಿ ಬಂದಾಗ ತುಂಬಾ ಡಿಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ. ಅದು ಯಾವುದಪ್ಪ ಅಂತ ಹೇಳೋದಾದರೆ, ಸೌತ್ ವೆಸ್ಟ್ನಲ್ಲಿ ಒಂದು ಹಾಲ್ನನ್ನು ಇಟ್ಟಾಗ ಅಲ್ಲಿ ಏನೇ ಮಾತುಕತೆಗಳನ್ನು ಮಾಡಿದಾಗ ಕುಟುಂಬಸ್ಥರೆಲ್ಲ ಸೇರಿ ಕೂತಿ ಮಾತುಕತೆ ಮಾಡುವಾಗ ಸಾಕಷ್ಟು ಮಟ್ಟಿಗೆ ನಾವು ನೋಡಿದ್ದೀವಿ ಜಗಳಗಳು ಆಗುವಂಥ ಚಾನ್ಸಸ್ ಜಾಸ್ತಿ. ಇಲ್ಲಿ ಮೇನ್ ಡೋರ್ ಇಟ್ಟಾಗ ಮತ್ತು ಮೇನ್ ಗೇಟ್ ಎಂಟ್ರಿ ಇಟ್ಟಾಗ ಲೀಗಲ್ ಇಶ್ಯೂಸ್ ಅಥವಾ ಕ್ವಾರಲ್ಸಮ್ ನೇಚರ್ ಉಳ್ಳ ಮನುಷ್ಯರು ಅಂಥ ಮುಖ್ಯ ದ್ವಾರ ಮತ್ತು ಮೇನ್ ಗೇಟ್ ಇರೋ ಅಂಥ ಮನೆಗಳಲ್ಲಿ ನಾವು ನೋಡ್ಬೋದು. ಸೊ ಆರೋಗ್ಯ ರೀತಿ ಹೇಳೋದಾದರೆ ನಾವು ಸಾಕಷ್ಟು ಮೆದುಳಿನ ಸಮಸ್ಯೆ ಮತ್ತು ಹಾರ್ಟ್ ಅಟ್ಯಾಕ್ಸನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಸೊ ಸೌತ್ ವೆಸ್ಟ್ ಈಸ್ ದ ರೀಜನ್ ಆಫ್ ನೆಗೆಟಿವ್ ಎನರ್ಜಿ ಫೀಲ್ಡ್ ಅಂತ ಹೇಳೋದಾದರೆ ನಾವು ಅಲ್ಲಿ ಏನೆಲ್ಲ ನಾವು ಮಾಡ್ಬೋದು ಅಂತ ಹೇಳಿದಾಗ, ಆ ರೀಜನ್ ಶುಡ್ ಬಿ ದ ಹೈಯೆಸ್ಟ್ ರೀಜನ್ ಇನ್ ದ ಎಂಟೈರ್ ಹೌಸ್. ಅಂದರೆ ಒಂದು ಸೈಟ್ನ ನಾವು ಆನ್ ದ ಹೋಲ್ ತೊಗೊಂಡಾಗ ಸೌತ್ ವೆಸ್ಟು ತುಂಬ ಉಚ್ಚ ಸ್ಥಾನ ಆಗಿ ಇರಬೇಕು. ಮತ್ತು ಯಾವ ರೀತಿ ಇರಬೇಕು, ರೈಟ್ ಆ್ಯಂಗಲ್ ಆಗಿ ಇರಬೇಕು. 90 ಡಿಗ್ರೀಸ್ ಪರ್ಫೆಕ್ಟ್ 90 ಡಿಗ್ರೀಸ್ ಆಗಿ ನಿಮ್ಮ ಸೌತ್ ವೆಸ್ಟ್ನ ಮೂಲೆ ಇರಬೇಕು. ಸೊ ಈ ಸೌತ್ ವೆಸ್ಟ್ನ ಮೂಲೆ ಯಾವಾಗ ನಮಗೆ 90 ಡಿಗ್ರೀಸ್ ಬಿಲೋ ಆಗುತ್ತೋ ಆವಾಗ ನಾವು ಸಾಕಷ್ಟು ಲೀಗಲ್ ಇಶ್ಯೂಸ್ನ ನೋಡ್ತೀವಿ. ಹೆಲ್ತ್ ರೀಸನ್ಸ್ನಲ್ಲಿ ಹೇಳೋದಾದರೆ ನಮಗೆ ಹಾರ್ಟ್ ಅಟ್ಯಾಕ್ಸು, ಬ್ರೈನ್ ಸ್ಟ್ರೋಕ್ಸು ಆಗುವಂಥ ರೀಸನ್ಸ್ನ ನಾವು ನೋಡ್ಬೋದು. ಆದ್ದರಿಂದ ನಮ್ಮ ಪುರಾತನ ಕಾಲದಿಂದ ಏನಪ್ಪ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ, ಹೆವಿ ರೂಟೆಡ್ ಟ್ರೀಸ್. ಈಗ ಮನೆಗಿಂತ ಎತ್ತರವಾಗಿರುವಂಥ ಗಿಡ ಮರಗಳನ್ನು ನಾವು ಇಲ್ಲಿ ನಿರ್ಮಾಣ ಮಾಡ್ಬೋದು. ಈಗ ಉಚ್ಚಸ್ಥಾನ ಸೌತ್ ವೆಸ್ಟ್ ಆಗೋದ್ರಿಂದ ಸೊ ನೀವು ಒಂದು ಮಳೆ ನೀರು ಸೌತ್ ವೆಸ್ಟ್ನಲ್ಲಿ ಬಿದ್ದಾಗ ಅಲ್ಲಿ ಬಿದ್ದಂಥ ನೀರು ಈಶಾನ್ಯಕ್ಕೆ ಹೋಗಿ ತಲುಪಬೇಕು. ಇದು ಯಾವ ರೀತಿ, ಸೌತ್ ವೆಸ್ಟಿಂದ ಸೌತ್ ಈಸ್ಟ್ಗೆ ಹೋಗಿ ಸೌತ್ ಈಸ್ಟಿಂದ ನಾರ್ತ್ ಈಸ್ಟ್ ಸೇರಬೇಕು. ಅದೇ ರೀತಿ ಸೌತ್ ವೆಸ್ಟಿಂದ ಸೌತ್ ವೆಸ್ಟಿಂದ ನಾರ್ತ್ ವೆಸ್ಟ್ಗೆ ಹೋಗಿ ನಾರ್ತ್ ವೆಸ್ಟಿಂದ ನಾರ್ತ್ ಈಸ್ಟ್ ಸೇರಬೇಕು. ಈ ರೀತಿ ನಾವು ಆ ಮನೆಯ ಆಕಾರ ಮಾಡಿಕೊಂಡಾಗ ಅಂತ ಹೇಳಿದಾಗ ಈ ಸೌತ್ ವೆಸ್ಟ್ ಉಚ್ಚಸ್ಥಾನವಾಗಿದ್ದು ವಾಯುವ್ಯ ಮತ್ತು ಆಗ್ನೇಯ ದಟ್ ಈಸ್ ನಾರ್ತ್ ವೆಸ್ಟ್ ಆ್ಯಂಡ್ ಸೌತ್ ಈಸ್ಟ್ 3 ಡಿಗ್ರೀಸ್ ಅಟ್ಲೀಸ್ಟ್ ನಾವು ಈ ಸೌತ್ ವೆಸ್ಟ್ಗಿಂತಲೂ ಡೌನ್ ಮಾಡಬೇಕು. ಫ್ಲೋರ್ ಲೆವೆಲ್ ನಾನು ಹೇಳ್ತಾ ಇರೋದು, ಫ್ಲೋರ್ ಲೆವೆಲ್ ಡೌನ್ ಮಾಡಿ ಮತ್ತು ನಾರ್ತ್ ಈಸ್ಟನ್ನು ಎಲ್ಲದಕ್ಕಿಂತಲೂ ಕೆಳಭಾಗಕ್ಕೆ ದಟ್ ಈಸ್ ಸೌತ್ ವೆಸ್ಟಿಂದ ಸ್ಲೋಪು ನಾವು ಸೌತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ ತೊಗೊಳ್ತೀವಿ. ನಾರ್ತ್ ವೆಸ್ಟು ಮತ್ತು ಸೌತ್ ಈಸ್ಟಿಂದ ಲೋಯೆಸ್ಟ್ ರೀಜನ್ ನಾರ್ತ್ ಈಸ್ಟನ್ನು ತಗೊಂಡು ಕಂಪ್ಲೀಟ್ ವಾಟರ್ ಫ್ಲೋ ಡೈರೆಕ್ಷನ್ನ ನಾವು ನಿರ್ಮಾಣ ಮಾಡಬೇಕು. ಇದೆಲ್ಲ ನಾವು ಸಾಕಷ್ಟು ಮಟ್ಟಕ್ಕೆ ಮನೆ ಪ್ಲ್ಯಾನಿಂಗ್ ಮಾಡುವಾಗಲೇ ಇದನ್ನು ನಾವು ಎಚ್ಚರಿಕೆಯಿಂದ ಮಾಡಬೇಕು. ಇನ್ನೊಂದೇನಪ್ಪ ಅಂತ ಹೇಳೋದಾದರೆ,
ನಮಗೆ ಯಾವಾಗ ಸೌತ್ ವೆಸ್ಟ್ಗಿಂತಲೂ ಸೌತ್ ಈಸ್ಟ್ ಬೆಳೆದ್ರೆ ಆ ಮನೆಯಲ್ಲಿ ಫೈನಾನ್ಷಿಯಲ್ ಡೆಪ್ಲೀಷನ್ಸ್ ಜಾಸ್ತಿ. ಈ ಫೈನಾನ್ಸಸ್ಸು ತುಂಬ ಮನೆಗಳಲ್ಲಿ ನಾವು ನೋಡ್ಬೋದು. ಹೊಸ ಮನೆಗಳಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು 6 ಮಂತ್ಸ್ ಸಾಧಾರಣವಾಗಿ ಎಲ್ರಿಗೂ ಚೆನ್ನಾಗೇ ಆಗ್ತಾ ಬರುತ್ತೆ. ಬಟ್ ಆಫ್ಟರ್ 6 ಮಂತ್ಸ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಫೈನಾನ್ಷಿಯಲ್ ಡಿಪ್ಲೀಷನ್. ಅಂದರೆ ಫೈನಾನ್ಷಿಯಲ್ ಡಿಪ್ಲೀಷನ್ ಅಂತ ಹೇಳಿದಾಗ ಬಿಸ್ನೆಸ್ನಲ್ಲಿ ಒಂದು ಏರುಪೇರು ಆಗುವಂಥ ಚಾನ್ಸಸ್ ಜಾಸ್ತಿ ಮತ್ತು ಅನ್ನೆಸೆಸರಿ ಕ್ವಾರಲ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ. ಯಾವುದಪ್ಪ ಅಂದರೆ ಪಾರ್ಟ್ನರ್ಸ್ ಜೊತೆ ನೀವು ಮಾಡುವಂಥ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಮಾಡೋದಾದರೆ ಅಲ್ಲಿ ಪಾರ್ಟ್ನರ್ಸ್ ಜೊತೆ ಜಗಳಗಳು ಆಡುವಂಥ ಚಾನ್ಸಸ್ ಕೂಡ ಜಾಸ್ತಿ. ಸೊ ಸೌತ್ ಈಸ್ಟ್ನಲ್ಲಿ ಆದಷ್ಟು ನಾವು ಹೆವಿ ರೂಟೆಡ್ ಟ್ರೀಸ್ನ ಮಾಡಿ ನಾವು ಆದಷ್ಟು ಉಚ್ಚ ಸ್ಥಾನವಾಗಿ ಮನೆಯ ಎಂಟೈರ್ ಸೈಟ್ನಲ್ಲಿ ಉಚ್ಚ ಸ್ಥಾನವಾಗಿ ಸೌತ್ ವೆಸ್ಟ್ನ ನಿರ್ಮಾಣ ಮಾಡಬೇಕು.